ನಮಸ್ತೆ ವೀಕ್ಷಕರೇ, ರಾಜ್ ಸ್ಪೋರ್ಟ್ಸ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಒಂದು ಒಮ್ಮೆನೇ ಗಾಡಿ ಸೇಲಿಗೆ ಬಂದಿದ್ದು ವೀಕ್ಷಕರೇ. ಈ ಗಾಡಿದು ಫುಲ್ ಡೀಟೇಲ್ಸ್ ಬೇಕು ಮತ್ತು ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಬೇಕಂದರೆ ವಿಡಿಯೋನ ಆದಷ್ಟು ಪೂರ್ತಿ ನೋಡಿ ವೀಕ್ಷಕರೇ. ನಿಮಗೆ ಫುಲ್ ಡೀಟೇಲ್ಸ್ ಸಿಗುತ್ತೆ ಮತ್ತು ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರು ವಿಡಿಯೋದಲ್ಲೇ ಮುಂದೆ ಹಾಕಿರ್ತೀವಿ. ಮತ್ತು ಕನ್ಫ್ಯೂಸ್ ಮಾಡ್ಕೊಂಡು ನಮ್ಮ ಯೂಟ್ಯೂಬ್ ಚಾನಲ್ ಕಾಲ್ ಮಾಡಿಬಿಡಿ ದಯವಿಟ್ಟು. ಭಾಳ ಕಾಲ್ಸ್ ಬರ್ತಿದ್ದಾವೆ, ಹಾಗಾಗಿ ಹೇಳ್ತಿದ್ದೀನಿ. ಇದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ವೀಕ್ಷಕರೇ, ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಅಲ್ಲ. ನಿಮಗೆ ಗಾಡಿ ಅವ್ರದ್ದು ಕಾಂಟ್ಯಾಕ್ಟ್ ನಂಬರು ವೀಡಿಯೋದಲ್ಲೇ ಮುಂದೆ ಸಿಗುತ್ತೆ. ಕನ್ಫ್ಯೂಸ್ ಮಾಡ್ಕೊಂಡು ಈ ನಂಬರ್ಗೆ ದಯವಿಟ್ಟು ಯಾರು ಕಾಲ್ ಮಾಡೋಕೆ ಹೋಗ್ಬಿಡಿ, ತುಂಬ ಕಾಲ್ಸ್ ಬರ್ತಿದ್ದಾವೆ, ಹಾಗಾಗಿ ಹೇಳ್ತಿದ್ದೀನಿ. ಇದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ವೀಕ್ಷಕರೇ. ಈ ನಂಬರ್ ಏನಕ್ಕೆ ಹಾಕಿದ್ವಿ ಅಂದರೆ, ನಿಮ್ದು ಯಾವ್ದಾರು ಗಾಡಿ ಸೇಲ್ಗಿತ್ತು ಅಂದರೆ ಮಾತ್ರ ಆ ಗಾಡಿದು ಒಂದು 5-6 ಫೋಟೋಸು ಕ್ಲಿಯರ್ ತೆಗೆದುಬಿಟ್ಟು ಒಂದು RC ಕಾರ್ಡ್ ಫೋಟೋನ ವಾಟ್ಸಪ್ಪಲ್ಲಿ ಈ ನಂಬರ್ಗೆ ನೀವು ಸೆಂಡ್ ಮಾಡಿದರೆ ಸಾಕು ಅಂತ ಹೇಳ್ತೀವಿ ವೀಕ್ಷಕರೇ. ನೀವು ಕಾಲ್ ಮಾಡೋ ಅವಶ್ಯಕತೆನೇ ಇರೋದಿಲ್ಲ ವೀಕ್ಷಕರೇ. ಫ್ರೀ ಮಾಡಿಕೊಂಡು ನಾವೇ ನಿಮಗೆ ಕಾಲ್ ಮಾಡಿಬಿಟ್ಟು ಗಾಡಿದು ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ನಮ್ಮ ಯೂಟ್ಯೂಬ್ ಚಾನಲ್ಗೆ ನೀವು ಕೊಟ್ಟಂಥ ಮಾಹಿತಿ ಮತ್ತು ಕೊಟ್ಟಂಥ ಕಾಂಟ್ಯಾಕ್ಟ್ ನಂಬರ್ನೇ ಡೈರೆಕ್ಟಾಗಿ ಅಪ್ಲೋಡ್ ಮಾಡ್ತೀವಿ. ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಿರೋಂಥವ್ರು ಯಾರಾದರೂ ನಿಮ್ಮ ಗಾಡಿಗಳು ಇಷ್ಟ ಆಯಿತು ಅಂದರೆ ಡೈರೆಕ್ಟಾಗಿ ನಿಮ್ಮನ್ನೇ ಕಾಂಟ್ಯಾಕ್ಟ್ ಮಾಡಿ ಗಾಡಿನ ತೊಗೊಳ್ತಾರಂತ ಹೇಳ್ಬೋದು. ನೀವೇನು ಕೊಡ್ತಿರಲ್ಲ ಮಾಹಿತಿ ಅದು ಮತ್ತು ಕಾಂಟ್ಯಾಕ್ಟ್ ನಂಬರ್ನೇ ಡೈರೆಕ್ಟ್ ಯೂಟ್ಯೂಬ್ಗೆ ಅಪ್ಲೋಡ್ ಮಾಡ್ತೀವಿ ವೀಕ್ಷಕರೇ. ಮತ್ತು ಇನ್ನು ಈ ಚಾನಲ್ ಅಂದರೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಯಾರು ಕಾಲ್ ಮಾಡ್ಕೋಬೇಡಿ. ಈಗ ಸ್ಕ್ರೀನಲ್ಲಿ ಸಹ ಬರ್ತಿರುತ್ತೆ ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರು, ನೀವು ಡೈರೆಕ್ಟಾಗಿ ಅವ್ರಿಗೂ ಸಹ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ. ಮತ್ತು ಈಗ ಅವ್ರ ಗಾಡಿದು ಡೀಟೇಲ್ಸ್ ಬೇಕಂದರೆ ವೀಡಿಯೋನ ಪೂರ್ತಿ ನೋಡಿ, ಫುಲ್ ಡೀಟೇಲ್ಸ್ ಸಿಗುತ್ತೆ. ಹಾಗೆ ಈ ಗಾಡಿ ಯಾರಿಗಾದ್ರೂ ಅವಶ್ಯಕತೆ ಇದ್ದರೆ ಅವರು ಕೂಡ ವೀಡಿಯೋನ ಶೇರ್ ಮಾಡೋದನ್ನು ಮರಿಬೇಡಿ. ಮತ್ತು ವೀಡಿಯೋಕ್ಕೆ ಒಂದು ಲೈಕ್ ಕೊಡಿ. ಹಾಗೆ ನಮ್ಮ ಚಾನಲ್ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ನೆಕ್ಸ್ಟ್ ನಾವು ಯಾವುದೇ ವೀಡಿಯೋ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದರೆ ನಿಮಗೆ ಬೇಗ ಬಂದು ತಲುಪುತ್ತೆ ಅಂತ ಹೇಳ್ಬೋದು. ಇನ್ನು ಈ ಗಾಡಿದು ಡೀಟೇಲ್ಸ್ ನೋಡೋಣ ವೀಕ್ಷಕರೇ. ಈ ಗಾಡಿ ಡೀಟೇಲ್ಸ್ನ ಗಾಡಿ ಓನರ್ ತಿಳಿಸಿದ್ದಾರೆ. ಅವರು ಏನೇನು ಹೇಳಿದರೆ, ಗಾಡಿ ಎಲ್ಲಿದೆ, ಏನು ರೇಟಲ್ಲಿದೆ ಅಂತ ಎಲ್ಲ ಫುಲ್ ಡೀಟೇಲ್ಸ್ ಸಿಗುತ್ತೆ. ವೀಡಿಯೋನ ಪೂರ್ತಿ ನೋಡಿ. ಕಾಂಟ್ಯಾಕ್ಟ್ ನಂಬರು ಕೆಳಗಡೆ ಬರ್ತಾ ಇರುತ್ತೆ ನೋಡಿ. ನಮಸ್ಕಾರ ಸರ್, ಯಾವ್ದು ಕಳಿಸಿರೋದು ಗಾಡಿ? ಓಮಿನಿನಾ? ಓಮಿನಿ ಸರ್. ಓಕೆ, ಎಷ್ಟು ಮಾಡಲು? ಓಮಿನಿ ಸರ್, ಅದು 2011 ಮಾಡಲ್ ಸರ್. ಓಕೆ, ಓನರ್ ಎಷ್ಟಾಗಿದ್ದಾರೆ? ಸೆಕೆಂಡ್ ಓನರ್ ಇದೆ ಸರ್. ಎಷ್ಟು ಓಡಿದೆ ಗಾಡಿ? ಗಾಡಿ 95,000 ಹಿಂಗೆ ಓಡಿದೆ ಸರ್. ಬರೀ 95,000ನಾ? ಹಾಂ ಸರ್. ಓಕೆ, ಇದು ಗಾಡೀಲಿ LPG ಏನಾದರೂ ಇದೆಯಾ? ಹಾಂ, LPG ಇದೆ ಸರ್. ಆದರೆ ನಾವು ಪೆಟ್ರೋಲ್ ಮೇಲೆ ಹೊಡಿತಾ ಇದ್ದೀವಿ ಸರ್. ಹಾಂ. ನಾವು ತೊಗೊಂಡು 2 ತಿಂಗಳಾಯ್ತು ಸರ್ ಗಾಡಿ. ಅದು ನಮ್ಗೆ ವ್ಯಾಪಾರಕ್ಕಂತ ತೊಗೊಂಡಿದ್ದೀನಿ ಸರ್ ನಾನು. ವ್ಯಾಪಾರಕ್ಕೆ ನಮಗೆ ಸೆಟ್ ಆಗ್ತಾ ಇಲ್ಲ ಗಾಡಿ ಅದು. ಓಕೆ. ಹಾಂ ಸರ್, ನನ್ನ ವ್ಯಾಪಾರಕ್ಕೆ ಸೆಟ್ ಆಗ್ತಾ ಇಲ್ಲ. ಅದಕ್ಕಾಗಿ ಅದು ಗಾಡಿ ಕೊಡ್ಬೇಕಂತೇಳಿ ಯೂಟ್ಯೂಬ್ ಚಾನಲ್ಗೆ ಹಾಕಿದ್ದೀನಿ ಸರ್. ಓಕೆ, ಈಗ LPG ತುಂಬಿಸಿದ್ರೆ ಗಾಡಿ ರನ್ನಿಂಗ್ ಇರುತ್ತಾ? ಹಾಂ ಸರ್, LPG ತುಂಬಿದ್ರೆ ರನ್ನಿಂಗ್ ಇದೆ ಸರ್. ಅಂದರೆ ನೀವು ಸದ್ಯಕ್ಕೆ ಪೆಟ್ರೋಲ್ ರನ್ನಿಂಗ್ ಮಾಡ್ತಾ ಇದ್ದೀರಾ? ನಾ ಪೆಟ್ರೋಲ್ ಮೇಲೆ ರನ್ನಿಂಗ್ ಮಾಡ್ತಾ ಇದ್ದೀನಿ ಸರ್. ಹಾಂ. ಓಕೆ, ಎಷ್ಟು ಸೀಟ್ರ್ ಗಾಡಿ ಸರ್ ಇದು? ಇದು 7+1 ಸರ್. ಓಕೆ, 7+1 8 ಸೀಟರ್ ಗಾಡಿ. ಹೌದು ಸರ್. ಓಕೆ, ಇಂಜಿನ್ MB5 ಇಂಜನ್ ಸಾದಾ ಇಂಜನ್ ಇದೆ ಸರ್. ನಿಮ್ಗೆ ಗೊತ್ತಿಲ್ವದು? RC ಕಾರ್ಡ್ ಕಳಿಸಿರಾ? RC ಕಾರ್ಡ್ ಸರ್ ಅವ್ರು ಓನರ್ ಬಳಿ ಇದೆ ಸರ್. RC ಕಾರ್ಡ್ ಅವ್ರು ಕೊಟ್ಟಿಲ್ಲ ಸರ್. ಅಲ್ಲ, ಫೋಟೋ ಇಲ್ವಾ? ಇಲ್ಲ ಸರ್, ಅದು ಯಾಕಂದ್ರೆ RC ಕಾರ್ಡ್ ಮನೇಲಿ ಇಟ್ಟಿದಾರಂತ ಸರ್. ಅದು RC ಕಾರ್ಡ್ ಸಿಗ್ತಾ ಇಲ್ಲ ಸರ್. ಅದ್ರಗೋಸ್ಕರ ಅವ್ರು ಏನು ಮಾಡ್ತಾರೆ ಸರ್, RT ಆಫೀಸ್ನಲ್ಲಿನ RC ಕಾರ್ಡ್ ತೆಗೆದು ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಸರ್ ಅವ್ರು. ಅಂದರೆ ನಿಮ್ಮ ಹೆಸರಿಗೆ ಮಾಡಿಸಿಲ್ಲ ಇನ್ನೂ? ಇನ್ನೂ ಇಲ್ಲ ಸರ್, ನನ್ನ ಹೆಸರು ಮೇಲೆ ಇಲ್ಲ ಸರ್. ಅಂದರೆ ಈಗ ಫಸ್ಟ್ ಅಂದರೆ ನೀವು ತೊಗೊಳಿದ್ರಲ್ಲ, ಅವರೇ ಸೆಕೆಂಡ್ ಓನರಾ? ಅವರೇ ಸೆಕೆಂಡ್ ಓನರ್ ಸರ್. ನೀವು ಥರ್ಡ್ ಓನರ್ ಆಗಬೇಕಾಯ್ತು, ಮಾಡಿಸಿಲ್ಲ ನಿಮ್ಮ ಹೆಸರಿಗೆ? ಮಾಡಿಸಿಲ್ಲ ಸರ್ ನಾನು. ಓಕೆ, ಈಗ ಹಂಗೆ ಡೈರೆಕ್ಟ್ ಅವ್ರ ಹೆಸರಿಂದ ಈಗ ತೊಗೊಳೋರಿಗೆ ಟ್ರಾನ್ಸ್ಫರ್ ಮಾಡಿಸ್ಕೊಡ್ತಾರಾ? ಹಾಂ, ಟ್ರಾನ್ಸ್ಫರ್ ಮಾಡಿಕೊಡ್ತೇವೆ ಸರ್. ಓಕೆ, ಈಗ ಗಾಡಿ ಕಂಡೀಷನು? ಗಾಡಿ ಕಂಡೀಷನ್ ಗುಡ್ ಕಂಡೀಷನ್ ಇದೆ ಸರ್. ಗಾಡಿ ಪ್ರಾಬ್ಲಮ್ ಏನಿಲ್ಲ ಸರ್. ಏನಾದರೂ ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಇದೆಯಾ ಗಾಡೀಲಿ? ಗಾಡಿಯಲ್ಲಿ ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಅಂದರೆ ಸರ್, ನಾವು ಎಲ್ಲ ಸ್ವಲ್ಪ ಕೆಲಸ ಮಾಡಿಸಿದ್ದೀನಿ ಸರ್. ಒಳಗೆ ಸೌಂಡ್ ಸಿಸ್ಟಮ್ ಹಾಕಿದ್ದೀನಿ ಸರ್. ಎಲ್ಲ ಸ್ವಲ್ಪ ಸೀಟ್ ಬೀಟ್ ಸ್ವಲ್ಪ ಅಂತ ಇಂಥ ಸ್ವಲ್ಪ ಸ್ಪಂಜ್ ಗಿಂಜ್ ಎಲ್ಲ ಹಾಕಿ ಕೆಲಸ ಮಾಡಿಸಿದ್ದೀನಿ ಸರ್. ಹಾಂ ಸರ್. ಓಕೆ, ಈಗ ಗಾಡಿ ಎಲ್ಲ ಗುಡ್ ಕಂಡೀಷನ್ ಇದೆ ಸರ್. FC ರನ್ನಿಂಗ್ ಇರುತ್ತೆ ಅಲ್ವಾ? FC ರನ್ನಿಂಗ್ ಇದೆ ಸರ್, ಇನ್ನೂ 2 ವರ್ಷ ರನ್ನಿಂಗ್ ಇದೆ. ಓಕೆ, ಇನ್ಸೂರೆನ್ಸ್ ಡ್ಯೂ ಆಗಿದೆ ಸರ್. ಇನ್ಸೂರೆನ್ಸ್ ಮಾಡ್ಕೊಡು ಅಂದರೆ ಮಾಡ್ಕೊಡ್ತೀನಿ ಸರ್. ಎಲ್ಲೋ ಅಥವಾ ಅವರೇ ಮಾಡ್ಕೋತಾರೆ ಅಂದರೂ ಮಾಡ್ಕೊಳ್ಳಿ ಸರ್, ಅದಕ್ಕೇನಿಲ್ಲ. ಒಟ್ಟು ಈಗ ಪ್ರೆಸೆಂಟ್ ಡ್ಯೂ ಆಗಿದೆ. ನೀವು ಕಸ್ಟಮರ್ ಮೇಲೆ ಡಿಪೆಂಡ್ ಮಾಡಿ, ಇಲ್ಲ ಅವರು ಕಟ್ಕೊಬೋದು, ಇಲ್ಲ ನೀವು ಅವ್ರು ಕಟ್ಕೊಬೋದು? ನಾವು ಹೌದು ಸರ್. ಓಕೆ, ಗಾಡಿ ಮೇಲೆ ಲೋನ್ ಏನೇನು ಹಾಕ್ಸಿಲ್ಲಲ್ಲ? ಲೋನ್ ಬಿನ್ ಏನಿಲ್ಲ ಸರ್, ಲೋನ್ ಬಿನ್ ಏನಿಲ್ಲ ಸರ್. ಓಕೆ, ಎಲ್ಲಿ ಗಾಡಿ ಇರೋದು? ಈ ಗಾಡಿ ಇರೋದು ಸರ್ ಈ ಬಿಜಾಪುರ ಜಿಲ್ಲಾ, ಇಂಡಿ ತಾಲೂಕಾ, ತಾಂಬಾ ಮುಕಾಮ್. ಹಾಂ ಸರ್. ಓಕೆ, ಏನು ಗಾಡಿ ರೇಟು? ಇದು ಸರ್ ಇನ್ಸೂರೆನ್ಸ್ ಮಾಡ್ಕೊಡು ಅಂದ್ರೆ 150 ಹೇಳಿದ್ದೀನಿ ಸರ್. ಇನ್ಸೂರೆನ್ಸ್ ನೀವೇ ಮಾಡಿಸ್ಕೊಟ್ರೆ 1,50,000? 50,000 ಸರ್. ಮತ್ತೆ ಇನ್ಸೂರೆನ್ಸ್ ಅವ್ರು ಮಾಡ್ಕೋತೀರ ಅಂದ್ರೆ 140 ಹೇಳ್ತಾ ಇದ್ದೀನಿ ಸರ್. 1,00,000 ಅಂದರೆ 10,000 ಡಿಫ್ರೆನ್ಸ್ ಹೇಳ್ತಾ ಇದ್ದೀರಾ? ಹಾಂ ಸರ್. ಓಕೆ, ಈಗ ನೀವು ಹೇಳಿರೋ ರೇಟ್ ಫಿಕ್ಸ್ ಇರುತ್ತಾ ಅಥವಾ ನೆಗೋಷಿಯಬಲ್ ಅಂದರೆ ಕಡಿಮೆ ಆಗುತ್ತಾ? ಸರ್, ನಿಮ್ಮ ಚಾನಲ್ ಕಡೆಯಿಂದ ಬಂದರೆ ಏನ್ರಿ ನೆಗೋಷಿಯಬಲ್ ಮಾಡ್ಕೊಡೋಣ ಸರ್.
ಓಕೆ ಈಗ ನೀವು ಹೇಳಿರೋ ರೇಟಲ್ಲಿ ಇನ್ನೂ ಕಡಿಮೆ ಆಗುತ್ತೆ. ಹಾಂ ಸ್ವಲ್ಪ ಕಮ್ಮಿ ಮಾಡಿಕೊಡ್ತೀನಿ ಸರ್ ಆಯಿತು. ನಿಮ್ಮ ಕಡೆಯಿಂದ ನಿಮ್ಮ ಚಾನೆಲ್ ಕಡೆಯಿಂದ ಯಾವ್ಯಾರು ಬಂದರೆ ನೆಗೋಷಿಯಬಲ್ ಮಾಡಿಕೊಡ್ತೀನಿ ಸರ್. ಓಕೆ ಸರ್, ಕಾಂಟ್ಯಾಕ್ಟ್ ನಂಬರ್ ಇದೇನಾ? ಹಾಂ ಇದೆ ಸರ್ ಕಾಂಟ್ಯಾಕ್ಟ್ ನಂಬರ್.